ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಲಾಸ್ಟ್ ಟೈಮ್ ನಿಮ್ಮ KE 545 PSI ಎಕ್ಸಾಮಿನೇಷನ್ ಏನು ನಡೆಸ್ತು ಆ ಸಂದರ್ಭದಲ್ಲಿ KEಯಲ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಯಾವ ಥರ ಕೇಳಿದ್ರು, ನಾವು ಮಾಡಿರ್ತಕ್ಕಂಥ ಚಾನಲಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಕ್ಲಾಸಿಂದ ಅನ್ನೋದನ್ನು ಪ್ರೂಫ್ ಸಮೇತ ತೋರಿಸ್ತೀವಿ. ನಾನು ಇದನ್ನು ಕ್ಲಾಸನ್ನು ನಿಮಗೆ ಇನ್ನೊಂದು ಬಾರಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಗೆ ನಿಮಗೆ ಇದೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ದಾರಿ ದೀಪ ಆಗಲಿ ಅನ್ನೋ ಉದ್ದೇಶದಿಂದಾಗಿ. ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ರು, ಸರ್ 402 ಅಪ್ಲೋಡ್ ಮಾಡಿದ್ರಿ ವಿಡಿಯೋನ, 545 ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ತಾ ಇದ್ರು. ಆ ದೃಷ್ಟಿಯಿಂದ ನಿಮಗೋಸ್ಕರವಾಗಿ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಯಾವ ಥರ ಕರೆಂಟ್ ಅಫೇರ್ಸ್ ಬಂದಿತ್ತು ಅಂತಕ್ಕಂಥದ್ದು ನಿಮಗೆ ಇಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಏನಂತ ಕೇಳಿದ್ರೆ, ಇತ್ತೀಚೆಗೆ COP 28 ಶೃಂಗಸಭೆ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದರು. ನೋಡಿ, ನಾವು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ ಕ್ಲಾಸಲ್ಲಿ. COP 28 ಸಮ್ಮೇಳನ ಎಲ್ಲಿ ಜರುಗಿತು ಅಂತಕ್ಕಂಥದ್ದು, ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದುಬೈ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದು ಕ್ಲಾಸಲ್ಲಿ ಮಾಡಿದೀವಿ ನಾವು. ನಮ್ಮ ಮ್ಯಾಗ್ಝಿನ್ ನಿಮಗೆ ಪ್ರೂಫ್ ಬೇಕಂದ್ರೆ, ನಿಮ್ಮ ಯಾರ್ಯಾರ ಹತ್ರ ಮ್ಯಾಗ್ಝಿನ್ಗಳು ಇದಾವೆ, ನಮ್ಮ 2023ರಿಂದ ಯಾರು ನೀವು ನಮ್ಮನ್ನು ಫಾಲೋ ಮಾಡ್ತಾ ಇದ್ರಿ, ಮ್ಯಾಗ್ಝಿನ್ಸ್ಗಳನ್ನು ತೆಗೆದು ನೋಡಿ. ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಅದರಲ್ಲಿ COP 28 ಸಮ್ಮೇಳನ ದುಬೈ ಅಂತಕ್ಕಂಥದ್ದು ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ವಿ. ಸೊ ಈ ಕ್ವಶನ್ಗೆ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಯಾವ ಥರ ಕೇಳಿದರೆ, ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿಯಾಗಿ ಉಡಾವಣೆ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಂಥ ಪ್ರಶ್ನೆಗಳನ್ನು ಕೂಡ KE ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಸ್ಪೆಸಿಫಿಕ್ ಆಗಿ. ಅರ್ಥ ಆಯ್ತಾ? ಜೂನ್ ತಿಂಗಳಂತ ಮೆನ್ಷನ್ ಮಾಡಿದ್ದಾರೆ. ಅದಾಯ್ತಾ? ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ನೋಡಿ. ಜೂನ್ ಮಂತ್ ಪಾರ್ಟ್ 1 ಮ್ಯಾಗ್ಝಿನ್ 2023 ತೆಗೆದು ನೋಡಿ. ನಮ್ದು ಕಾಣಿಸ್ತಾ ಇದನ್ನಲ್ಲ, ಅಗ್ನಿ ಪ್ರೈಮ್ ಕ್ಷಿಪಣಿ ಉಡಾವಣೆ ಯಶಸ್ವಿ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಯಾವುದು? ಅಗ್ನಿ ಪ್ರೈಮ್ ಪರಮಾಣು ಸಿಡಿಲನ್ನು ಹೊತ್ತೊಯ್ಯುವ ಅಗ್ನಿ ಪ್ರೈಮ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಯಶಸ್ವಿ ಕಂಡಿದೆ ಅಂತಕ್ಕಂಥದ್ದು ಕಾಣಿಸ್ತಾ ಇದನ್ನೆಲ್ಲ. ಕೊಟ್ಟಿರ್ತಕ್ಕಂಥ ಮಾಹಿತಿ 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಗ್ನಿ ಪ್ರೈಮ್. ಈ ಪ್ರಶ್ನೆಗೂ ಕೂಡ 100% ಏನಾಗಿದೆ, ನಾವು ಮಾಡ್ತಕ್ಕಂಥ ಅನಾಲಿಸಿಸ್ ಇಂದ ನಿಮಗೆ ಹೆಲ್ಪ್ ಆಗಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅವ್ರು ಯಾವ ತರ ಕೇಳಿದ್ರೆ ಅಂದ್ರೆ, ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್. ಇದರ ಅರ್ಥ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಸೂದೆಗಳು ಯಾವುದೇ ಒಂದು ರಾಜ್ಯ ಮಂಡನೆ ಮಾಡಿದರೆ ಅಂಥ ಪ್ರಶ್ನೆಗಳನ್ನು ಕೂಡ ಈ ಒಂದು KE ಎಕ್ಸಾಮಿನೇಷನ್ ಅಲ್ಲಿ ಕೇಳಲಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನಾವು ಯಾವಾಗ ಕವರ್ ಮಾಡಿದ್ದೇವೆ ಅಂದ್ರೆ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಅದರಲ್ಲಿ ಸಿಗುತ್ತೆ. ಕಾಣಿಸ್ತಾ ಇದನ್ನ, ಆರೋಗ್ಯದ ಹಕ್ಕು ಮಸೂದೆ ಅಂಗೀಕರಿಸಿದ ರಾಜಸ್ಥಾನ್ ಅಂತಕ್ಕಂಥದ್ದು ಹೆಡ್ಡಿಂಗ್ ಅಲ್ಲಿ ಕವರ್ ಆಗಿದೆ. ಈ ಕ್ವಶನ್ಗೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಲು ಕರೆತರಲು ನಡೆಸಿದ ಕಾರ್ಯಾಚರಣೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪರೇಷನ್ ಅಜಯ್. ನೋಡಿ, ಸುಮಾರು ಪ್ರಶ್ನೆಗಳು ನಾವು ಯಾವ ತರ ಪ್ರಶ್ನೆ ಕೇಳಿದ್ರು ಅದೇ ತರ ಪ್ರಶ್ನೆಗಳನ್ನು ಅವರು ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು 545ಗೆ ಕಂಪೇರ್ ಮಾಡಿದಾಗ 402 ಒಂದು ಎಕ್ಸಾಮಿನೇಷನ್ ಏನಿತ್ತು, ಟಫ್ ಇತ್ತು. ಅರ್ಥ ಆಯ್ತಾ? ಅದನ್ನು ಕೂಡ ನಿಮಗೆ ನಾವೇನ್ ಮಾಡಿದೀವಿ, ಪ್ರೂಫ್ ಅನ್ನ ಅಪ್ಲೋಡ್ ಮಾಡಿದೀವಿ ವಿಡಿಯೋನ. ಅರ್ಥ ಆಯ್ತಾ? ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ, ಆಪರೇಷನ್ ಅಜಯ ಅಂತಕ್ಕಂಥದ್ದು. ಅರ್ಥ? ಆಪರೇಷನ್ ಅಜಯ ಇಲ್ಲಿ ಕಾಣಿಸ್ತಿದ್ದನ, ಇಸ್ರೇಲ್ನಲ್ಲಿ ಸಿಲುಕಿರುವ 18,000 ಭಾರತೀಯರನ್ನು ತಾಯ್ನಾಡಿಗೆ ಮರಳಿ ಅನುಕೂಲಕವಾಗಿ ಮಾಡೋದಕ್ಕಾಗಿ ಆಪರೇಷನ್ ಅಜಯ ಕಾರ್ಯಾಚರಣೆ ಚಾಲನೆ ನೀಡಲಾಗಿದೆ ಅಂತಕ್ಕಂಥದ್ದು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ನೀವೇ ಕೌಂಟ್ ಮಾಡಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನಾವು ಮಾಡ್ತಕ್ಕಂಥ ಅನಾಲಿಸಿಸ್ ಇಂದ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ರೆ, ಅರ್ಥ ಆಯ್ತಾ, ನಾವು ಎಷ್ಟು ನೀಟಾಗಿ ಕೊಡ್ತೀವಿ ಅಂದರೆ, ಎಕ್ಸಾಮಿನೇಷನ್ಗೆ ಎಷ್ಟು ಪರ್ಪಸ್ ಇದೆ ಅಷ್ಟೇ ಮಾತ್ರ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಓವರ್ ಬರ್ಡನ್ ಕೊಡಲ್ಲ. ಯಾಕಂದ್ರೆ ಕೆಲವೊಂದು ಮ್ಯಾಗ್ಝಿನ್ಸ್ಗಳು ಹೆಂಗಿರ್ತಾವಂದ್ರೆ, ನೀವು ಒಂದು ವರ್ಷ ಹೋದ್ರೂ ಕೂಡ ಒಂದು ಮ್ಯಾಗ್ಝಿನನ್ನು ಮುಗಿಸೋಕ್ಕಾಗಲ್ಲ, ಆ ರೀತಿ ಬಲ್ಕಿ ಇರ್ತಾವ. ನಮ್ದು ಬಲ್ಕಿ ಇಲ್ಲ, ಭಾಳ ಸರಳೀಕೃತವಾಗಿರುತ್ತೆ. ನಿಮಗೆ ಒಂದು ಮಂತಿಗೆ ಬೇಕಂದ್ರೆ 40 ಆಗುತ್ತೆ, ಜಾನ್ ಟು ಸೆಪ್ಟೆಂಬರ್ವರೆಗೆ 360 ಆಗುತ್ತೆ. 2024ರಿಂದ ಬೇಕಂದ್ರೆ 840 ಆಗುತ್ತೆ. 2023ರಿಂದ ಬೇಕಂದ್ರೆ 1320 ಆಗುತ್ತೆ. ಇನ್ನು ನೀವು ಯಾರು ನಮ್ಮ ಚಾನಲ್ಸನ್ನು ಜಾಯ್ನ್ ಆಗಿಲ್ಲ, ಚಾನಲನ್ನು ಜಾಯ್ನ್ ಆಗ್ಬೋದು. ವಿತಿನ್ 2 ಡೇಸ್ ಒಳಗೆ ನಿಮಗೆ ಕ್ಲಾಸನ್ನು ಕೇಳೋಕ್ಕಾಗಿಲ್ಲ, ಜನವರಿಯಿಂದ ನೀವು ಏನಾದರೂ ನಮ್ಮ ಕ್ಲಾಸ್ಗಳನ್ನು ಕೇಳಬೇಕು ಅಂದರೆ
ಮೆಂಬರ್ಶಿಪ್ ಅನ್ನು ತಗೋಬಹುದು. ನಿಮಗೆ ಎಷ್ಟಾಗುತ್ತೆ ಅಂದರೆ 119 rupees ಆಗುತ್ತೆ. ಜಾಯ್ನ್ ಆಗೋದು ಹೆಂಗಂದ್ರೆ ನಮ್ಮ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಅಥವಾ ವ್ಯೂ ಮೋರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಗ್ರೂಪ್ ಸಿಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು, ಮೆಂಬರ್ಶಿಪ್ ಅನ್ನು ಪಡ್ಕೋಬಹುದು. ಇನ್ನೇನಾದ್ರೂ ನೀವು ಫಿಸಿಕ್ಸ್ ಕೋರ್ಸನ್ನು ಜಾಯಿನ್ ಆದರೆ ನಿಮಗೆ ಫಿಸಿಕ್ಸ್ ಸಿಗುತ್ತೆ, ತದನಂತರದಲ್ಲಿ ಬಯಾಲಜಿ ಸಿಗುತ್ತೆ, ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಸಿಗುತ್ತೆ, ಸ್ಪೆಷಲ್ ಕ್ಲಾಸ್ ಸಿಗುತ್ತೆ, ಪ್ಲಸ್ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು ಅಂತ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 545 PSI. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿರೋಶಿಮಾ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023 ತೆಗೆದು ನೋಡಿ. 49ನೇ G7 ಶೃಂಗಸಭೆ ಅಂತಕ್ಕಂಥ ಹೆಡ್ಡಿಂಗ್ ಹಾಕಿದ್ವಿ. ಅರ್ಥಾತ್ ಇಲ್ಲಿ ಕಾಣಿಸ್ತೇನೆ 2023 G7 ಶೃಂಗಸಭೆಯು ಮೇ 19ರಿಂದ 21 ನಡುವೆ ಜಪಾನ್ನ ಹಿರೋಶಿಮಾದಲ್ಲಿ ಜರುಗಿರ್ತಕ್ಕಂಥದ್ದು. 100% ಇದಕ್ಕೂ ಕೂಡ ಏನಾಗಿದೆ ಅಂದರೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಒಂದು ಪತ್ರಿಕೆಯನ್ನು ಪ್ರಕಟಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ನೋಡಿ, ಅಕ್ಟೋಬರ್ 8, 9, 10 ಮತ್ತು 11 ವಿಡಿಯೋನ ನೋಡಿ. 2023 ನಿಮಗೆ ಸಿಗುತ್ತೆ. ಅಲ್ಲಿ ನಾವು ಏನು ಕೇಳಿದೆ ನೋಡಿ, GDP ಎಷ್ಟು ಅಂತ ನಾವು ಒಂಥರ ಪ್ರಶ್ನೆ ಕೇಳಿದ್ವಿ. ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೊಟ್ಟಿದೆ ನೋಡಿ. ಈ IMF ವಿಶ್ವ ಆರ್ಥಿಕ ಮುನ್ನೋಟ ವರದಿ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು. ವಿಶ್ವ ಆರ್ಥಿಕ ಮುನ್ನೋಟ ವರದಿ ಬಿಡುಗಡೆ ಮಾಡಿದೆ ಯಾವುದು, IMF ಅಂತಕ್ಕಂಥದ್ದು. ಈ ಕ್ವಶನ್ಗೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಯಾವ ತರ ಕೇಳಿದ್ರೆ ಅಂದ್ರೆ 28 ನವೆಂಬರ್ 2023 ನ್ಯೂಜಿಲೆಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಸ್ಟೋಫರ್ ಲುಕ್ಸನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು KE ಎಕ್ಸಾಮಿನೇಷನಲ್ಲಿ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ವಿವಿಧ ಒಂದು ದೇಶಗಳಲ್ಲಿ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿರ್ತಾರ ಅಂಥ ಪ್ರಶ್ನೆಗಳನ್ನು ಕೇಳ್ತಾರ. ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಯಾರು ನಮಗೆ ನೀವು ಆಲ್ರೆಡಿ 2023 ಮ್ಯಾಗಝಿನ್ ಇದೆ ನಿಮ್ಮ ಹತ್ರ, ಅಲ್ಲಿ ನೋಡಿ ನಿಮಗೆಲ್ಲ ಸಿಗುತ್ತೆ. ಹೆಡ್ಡಿಂಗ್ ಅಲ್ಲಿ ಇದೆ ನೋಡಿ, ನ್ಯೂಜಿಲೆಂಡ್ನ ನೂತನ ಪ್ರಧಾನಿಯಾಗಿ ಕ್ರಿಸ್ಟೋಫರ್ ಲುಕ್ಸನ್ ನೇಮಕ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್. ಈ ಒಂದು ನ್ಯೂಸ್ ಪೇಪರ್ ಅವಾಗ ಆರ್ಟಿಕಲ್ ಕಾಣಿಸ್ಕೊಂಡಾಗ ನಾವು ಈ ತರ ನಮ್ಮ ಮ್ಯಾಗಝಿನ್ಸ್ ಅಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ಗೂ ಕೂಡ. ನೆಕ್ಸ್ಟ್, ಕರ್ನಾಟಕ ಅರಣ್ಯ ಇಲಾಖೆಯು ಭಾರತ ವನ್ಯಜೀವಿ ಟ್ರಸ್ಟ್ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂಬಂಧಿಸಿದ ಅಪರಾಧಗಳನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಹೆಸರೆಂದರೆ ಅವಾಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಅದರ ಅರ್ಥ ಕರ್ನಾಟಕದ ಕೂಡ ಕವರ್ ಆಗುತ್ತೆ ಅಂತಕ್ಕಂಥ ಒಂದು ಬೆಸ್ಟ್ ನಿದರ್ಶನ. ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಹವಾಕ್ ವ್ಯವಸ್ಥೆ ಪ್ರಾರಂಭಿಸಿದ ಕರ್ನಾಟಕ ಅಂತಕ್ಕಂಥ ಕಾಣಿಸ್ತದನ್ನ ಹೆಡ್ಡಿಂಗ್ ಅಲ್ಲೇ ಇದೆ. ಅದೇ ಇಲ್ಲಿ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆಯು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಜೊತೆಗೆ ಅರಣ್ಯ ಮತ್ತು ವನ್ಯಜೀವಿ ಅಪರಾಧ ಎಲ್ಲ ಅಂಶಗಳನ್ನು ಮೇಲ್ವಿಚಾರಣೆ ಮಾಡಲು ವಿಶೇಷ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಪೋಸ್ಟಲ್ ಆಕ್ಟಿವಿಟಿ ವ್ಯಾಚ್ ಕರ್ನಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಅವಾಗ 2019 ಪ್ರಾರಂಭವಾಗೋದ್ರಿಂದ ಕೇರಳ ಅರಣ್ಯ ಇಲಾಖೆ ಅಧಿಕೃತ ವ್ಯವಸ್ಥೆಯಾಗಿದೆ. ಕಾಣಿಸ್ತಾ ಇದನ್ನ 100% ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 2022-23 ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯ ತಲಾ ಆದಾಯದ ಮುನ್ನಂದಾಜು ಎಷ್ಟಿತ್ತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3,01,673 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಕರ್ನಾಟಕ ವಿತ್ತೀಯ ಕೊರತೆ ಅಂತ ಕವರ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ 2023 ಬಗ್ಗೆ ಹೇಳ್ತಾ ಇದ್ರೆ ಇದೇ ಅವಧಿಯಲ್ಲಿ ತಲಾ ಆದಾಯವು 2,65,623ರಿಂದ 3,01,673 ಏನಾಗಿದೆ, ಏರಿಕೆ ಆಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿದೆ. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆ ಯಾವ ದಿನವನ್ನ ಜನಸಂಖ್ಯಾ ಸಂಬಂಧಿತ 8ನೇ ಬಿಲಿಯನ್ ದಿವಸ ಎಂದು ಘೋಷಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಇನ್ ಡೈರೆಕ್ಟ್ ಆಗಿ ಏನು ಕೇಳಿದ್ರೆ ಅಂತಾರಾಷ್ಟ್ರೀಯ ಒಂದು ಜನಸಂಖ್ಯಾ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿದರೆ ಅದಕ್ಕೆ ಯಾವಾಗ ಸೆಲೆಬ್ರೇಟ್ ಮಾಡಲಾಯಿತು ಅಂತ ಕೇಳಿದರೆ 8 ಬಿಲಿಯನ್ ದಿವಸ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದನ್ನ ನಿಮಗೆ ವಿಶ್ವ ಜನಸಂಖ್ಯಾ ದಿನ ಜುಲೈ 11 ಅಂತಕ್ಕಂಥ ಕವರ್ ಮಾಡಿದ್ವಿ. ನಿಮಗೆ ಬೇಕಂದ್ರೆ ನೋಡಿ ಜುಲೈ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲಿ ಕಳೆದ ನವೆಂಬರಲ್ಲಿ ಜಾಗತಿಕ ಜನಸಂಖ್ಯೆ 804 ಕೋಟಿ ಏನಾಗಿತ್ತು ಅಂದ್ರೆ ರೀಚ್ ಆಗಿರ್ತಕ್ಕಂಥದ್ದು. ಅದರ ಅರ್ಥ 2023 ಸರಿಯಾಗಿರ್ತಕ್ಕಂಥ ಉತ್ತರ ಜುಲೈ 11. ಇನ್ನು ನವೆಂಬರ್ 2023 ಭಾರತ ನೋಡಿ ಎಷ್ಟು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳು ಕೇಳ್ತಿರ್ತಾರೆ KE-ದವರು. 2023 ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಗಳಿಸಿತ್ತು ಅಂತಕ್ಕಂಥ ಕೇಳಿದ್ದಾರೆ. ಅಂದ್ರೆ ಕೇವಲ ಚಾಂಪಿಯನ್ ತಂಡ ಕೇಳೋದಲ್ಲದೆ ರನ್ನರ್ ಅಪ್ ಕೂಡ ಕೇಳ್ತಾರ ಅಂತ ಇದರಿಂದ ನಿಮಗೆ ಗೊತ್ತಾಗಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಪಾನ್.
ಇದು ಯಾವಾಗ ಕವರ್ ಮಾಡಿದ್ವಿ, ಹೆಂಗೆ ಕವರ್ ಮಾಡಿದ್ವಿ ತೋರಿಸ್ತೀವಿ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಅಂತಕ್ಕಂಥದ್ದು, ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಟೂರ್ನಿಯ ಫೈನಲ್ ಪಂದ್ಯವು ಭಾರತಕ್ಕೆ ಹೊಡಿದೆ. ಫೈನಲ್ ಪಂದ್ಯವು ಭಾರತ ಜಪಾನ್ ತಂಡಗಳ ಮಧ್ಯೆ ಜರುಗಿತ್ತು. ಕಾಣಿಸ್ತಾ ಇದೆನಾ? ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಸ್ಪೋರ್ಟ್ಸ್ ರಿಲೇಟೆಡ್ ಕರ್ನಾಟಕ ಕರೆಂಟ್ ಅಫೇರ್ಸು ಅರ್ಥ ಮತ್ತು ಭಾಳ ಸ್ಪೆಸಿಫಿಕ್ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಕೇಳಲಾಗುತ್ತೆ. ಒಟ್ಟಾರೆಯಾಗಿ KPSC ಮತ್ತು ಈ KE ಕಂಪೇರ್ ಮಾಡಿದಾಗ ವ್ಯತ್ಯಾಸ ಏನಂದರೆ KPSC ಕಾನ್ಸೆಪ್ಚುವಲೈಸ್ ಇರುತ್ತೆ. KPSC ಆಲ್ಮೋಸ್ಟ್ KE ಏನಿರುತ್ತೆ ಅಂದರೆ ಇದು ಸ್ವಲ್ಪ ನಿಮಗೆ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ KEಯಲ್ಲಿ. ಅರ್ಥ ಆಯ್ತಾ? ಇನ್ನು ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಯಾನಾ ಎಡುಲ್ಜಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಾವು ಯಾವ ಥರ ಕವರ್ ಮಾಡಿದ್ದೀವಿ ಅಂದರೆ ನಿಮಗೆ ಪ್ರೂಫ್ ಬೇಕಂದರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಅರ್ಥ ಆಯ್ತಾ? ಆಲ್ರೆಡಿ ನಿಮ್ಮ ಹತ್ರ ಇದ್ದಾವೆ, ಯಾರ ಹತ್ರ ಇದೆ ಅವ್ರು ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆನಾ? ಸೆಹ್ವಾಗ್ ಜೊತೆ ಭಾರತದ ಮಹಿಳಾ ಕ್ರಿಕೆಟ್ ಮಾಜಿ ಆಟಗಾರ್ತಿ ಡಯಾನಾ ಎಡುಲ್ಜಿ ಶ್ರೀಲಂಕಾದ ಅರವಿಂದ್ ಡಿ ಸಿಲ್ವಾ ಕೂಡ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇನ್ನು ಡಯಾನಾ ಈ ಗೌರವಕ್ಕೆ ಪಾತ್ರರಾದ ಭಾರತ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಏನು ಪ್ರಶ್ನೆ ಬಂದಿದೆ? 100% ಏನಂದರೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 202. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಅರ್ಥ ಆಯ್ತಾ? ಅನ್ಎಕ್ಸ್ಪೆಕ್ಟೆಡ್ 545 ಎಕ್ಸಾಮಿನೇಷನ್ ಅಂತಕ್ಕಂಥದ್ದು. ಹೆಂಗೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಕ್ವಶನ್ಸ್ಗಳು ಸ್ಟೇಟ್ಮೆಂಟ್ ಬೇಸ್ಡ್ ಬರುತ್ತೆ, ಕ್ವಶನ್ಸ್ ಪೇಪರ್ ಟಫ್ ಬರುತ್ತೆ ಅಂತ ಸಿಲ್ಲಿ ಎಲ್ಲ ಕರೆಂಟ್ ಅಫೇರ್ಸನ್ನು ಬಿಟ್ಟಿದ್ರು. ಸಿಲ್ಲಿ ಕರೆಂಟ್ ಅಫೇರ್ಸ್ ಬಿಟ್ಟಿದ್ರು. ಅಂತ ಸಿಲ್ಲಿ ಕರೆಂಟ್ ಅಫೇರ್ಸನ್ನು ಏನು ಮಾಡಿದರೆ ಎಕ್ಸಾಮಿನೇಷನಲ್ಲಿ ಕೇಳಿದೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಏನು ಹೇಳೋದಂದರೆ ಕರೆಂಟ್ ಅಫೇರ್ಸ್ ಈಸ್ ದ ವಾಲಟೈಲ್ ಸಬ್ಜೆಕ್ಟ್ ಮತ್ತು ಮೋಸ್ಟ್ ಡೇಂಜರಸ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೀವೆಲ್ಲ ಸಬ್ಜೆಕ್ಟ್ಗಳನ್ನು ಓದೋದು ಅಷ್ಟೇ, ಕರೆಂಟ್ ಅಫೇರ್ಸ್ ಓದೋದು ಅಷ್ಟೇ. ಸೊ ಕರೆಂಟ್ ಅಫೇರ್ಸ್ಗೋಸ್ಕರ ರೆಸ್ಟ್ರಿಕ್ಟ್ ಯುವರ್ ಸೋರ್ಸ್. ನಿಮ್ಮ ಸೋರ್ಸನ್ನು ಎಷ್ಟು ರೆಸ್ಟ್ರಿಕ್ಟ್ ಮಾಡ್ತೀರಿ ಅಷ್ಟು ಬೆಸ್ಟ್. ಯಾಕಂದರೆ 10ರಲ್ಲಿ ನಿಮಗೆ 10ಕ್ಕೆ 10 ತೊಗೊಳ್ಳೋದು ಇಟ್ ಈಸ್ ಅ ವೆರಿ ಡಿಫಿಕಲ್ಟ್. ನಮಗೂ ಕೂಡ ನಾವು ಕ್ಲಾಸ್ ಮಾಡ್ತೀವಿ ಡೈಲಿ ಅಂದರೆ ನಮಗೂ ಕೂಡ ಅಲ್ಲಿ ತೊಗೊಳ್ಳೋದು ಕಷ್ಟ ಮತ್ತು ಅಷ್ಟು ಕವರ್ 100% ಎಫಿಷಿಯನ್ಸಿ ಕೊಡೋದು ಕಷ್ಟ. ಸೊ ಅದಕ್ಕೆ ನನ್ನ ಸಜೆಷನ್ ಅಂದರೆ ಕರೆಂಟ್ ಅಫೇರ್ಸ್ಗೆ ನೀವು ಸೋರ್ಸನ್ನು ರೆಸ್ಟ್ರಿಕ್ಟ್ ಮಾಡಬೇಕು ಮತ್ತು ವೆರಿ ಸ್ಪೆಸಿಫಿಕ್. ನಾವೇನು ಓದ್ತೀರಿ ಅದನ್ನೇ ಮಲ್ಟಿಪಲ್ ಟೈಮ್ಸು ರಿವೈಸ್ ಮಾಡಬೇಕು. ಇಂಥವನ್ನ ನೆನಪಲ್ಲಿ ಇಟ್ಕೊಳ್ಳೋದು ಭಾಳ ಕಷ್ಟ. ಅರ್ಥ ಆಯ್ತಾ? ಎಷ್ಟು ಪದಗಳಂದರೆ ಫ್ಯಾಕ್ಟ್ಸ್ ಅಂದ್ಬಿಟ್ಕೊಳ್ಳಿ, ಎಷ್ಟು ಕ್ರೀಡೆಗಳು ನಡೆದಿರ್ತಾವೆ. ಇಟ್ ಈಸ್ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್. ನೋಡಿ, ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗ್ಝಿನ್ ಪಾರ್ಟ್ 2 2023 ತೆಗೆದು ನೋಡಿ. ವಿಶೇಷ ಒಲಿಂಪಿಕ್ಸ್ನಲ್ಲಿ 202 ಪದಕ ಗೆದ್ದ ಭಾರತ. ಕಾಣಿಸ್ತೇನೆ? 100% ಹೆಲ್ಪ್ ಆಗಿದೆ. ಹೆಡ್ಡಿಂಗಲ್ಲೇ ಇದ್ದಾವೆ. ಎಷ್ಟೋ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಹೆಡ್ಡಿಂಗಲ್ಲೇ ಕವರ್ ಆಗಿದೆ. ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನೀವು ತೆಗೆದು ನೋಡಿ. ಅರ್ಥ ಆಯ್ತಾ? ಇನ್ನು ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023 ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ DY ಚಂದ್ರಚೂಡ. ನೋಡಿ, ಕರೆಂಟ್ ಅಫೇರ್ಸ್ ಇಷ್ಟೆಲ್ಲ ಪ್ರಶ್ನೆಗಳು ಒಂದೇ ಎಕ್ಸಾಮಿನೇಷನ್ ಇದು 545 ಅರ್ಥ ಆಯ್ತಾ? ಸೊ ಜನವರಿ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಕಾಣಿಸ್ತದೇನಾ? ಅವಾರ್ಡ್ ಆಫ್ ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿಗೆ DY ಚಂದ್ರಚೂಡ ಹಾಕಿ ನೋಡಿ. ಇದನ್ನು ಕೂಡ ಹೆಡ್ಡಿಂಗಲ್ಲೇ ಕವರ್ ಆಗಿದೆ. ಅರ್ಥ ಆಯ್ತಾ? 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನಾವೇನು ಹೆಡ್ಡಿಂಗ್ ಕೊಟ್ಟಿದ್ದೀವಿ ಅದರಲ್ಲೇ ಕವರ್ ಆಗಿದೆ ಎಷ್ಟೋ ಕ್ವಶನ್ಸ್ಗಳು. ಜಸ್ಟ್ ಹೆಡ್ಡಿಂಗನ್ನು ನೋಡಿದರೆ ಸಾಕಾಗ್ತಿತ್ತೇನಪ್ಪ. ಅರ್ಥ ಆಯ್ತಾ? ಇನ್ನು ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ 29ರಂದು ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗ್ಝಿನ್ ಪಾರ್ಟ್ 2 ಅನ್ನು ತೆಗೆದು ನೋಡಿ. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29 ಅಂತಕ್ಕಂಥ. ಇದನ್ನು ಕೂಡ ಹೆಡ್ಡಿಂಗಲ್ಲೇ ಕವರ್ ಆಗಿದೆ ನೋಡ್ರಿ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, 16ನೇ ಹಣಕಾಸು ಆಯೋಗ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಪ್ರಶ್ನೆ ಕೇಳಿದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಈ ಪ್ರಶ್ನೆ ಕೇಳಬಹುದು ನೋಡಿ. 2026ರಿಂದ 2031ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಯಾವ ಥರ ಕವರ್ ಮಾಡಿದೆ ಅಂದರೆ ನೀವು ಜನವರಿ 1 ಮತ್ತು 2 ಕರೆಂಟ್ ಅಫೇರ್ಸನ್ನು ತೆಗೆದು ನೋಡಿ. ಅದರ ಅರ್ಥ ಏನಂದರೆ ನೀವು ಜನವರಿ 1, 2 ನಾನು ಹಿಂದಿಂದ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? 2023, 24ರಿಂದ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅದನ್ನು ತೆಗೆದು ನೋಡಿ. ನಮ್ಮ ಕರೆಂಟ್ ಅಫೇರ್ಸು ಮತ್ತು ಅಥವಾ ಮ್ಯಾಗ್ಝಿನ್ ಅಂದರೆ ಮ್ಯಾಗ್ಝಿನ್ ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದನ್ನ 2026, 27ರಿಂದ 2030, 31 ನಡುವಣ 5 ವರ್ಷಗಳವರೆಗೆ ಆಯ್ಕೆ ಮಾಡಲಾಗಿದೆ. ಪೇಪರ್ ಇರ್ತಕ್ಕಂಥ ಎಲ್ಲ ಕಂಟೆಂಟ್ ಹಾಕ್ತೀವಿ ನಾವು. ಅರ್ಥ ಆಯ್ತಾ? ಗಮನಿಸಿ. ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಎಲ್ಲ ಹಣಕಾಸು ಆಯೋಗದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರುಜ್ ಟಿಟ್ಟೋ ಮತ್ತು ಡ್ಯಾಶ್ ಅವರು ಆಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು ಎನಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಮಾಲ್ ಅಬ್ದೆಲ್ ನಾಸರ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಬಾರಿ ನಿಮ್ಗೆ ಪ್ರೂಫ್ ಬೇಕಂದ್ರೆ ಜನವರಿ 5 ಮತ್ತು 6, 2024 ತೆಗೆದು ನೋಡಿ. ಅದರ ಅರ್ಥ ಏನಂದ್ರೆ
ಈ ಒಂದು ಎಕ್ಸಾಮಿನೇಷನ್ ಮುಗಿದ ಅದಕ್ಕಿಂತ ನಾವು ಅವಾಗ ಎಕ್ಸಾಮಿನೇಷನ್ ನಡೆಯುವಾಗ ಕೆಲವೊಂದು ಮಂತ್ ಮ್ಯಾಗ್ಝಿನ್ ನಿಮಗೆ ಇನ್ನೂ ಕೊಟ್ಟಿರಲಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ವಿಡಿಯೋದಲ್ಲಿ ಕೂಡ ಕವರ್ ಆಗಿದೆ, ಮ್ಯಾಗ್ಝಿನಲ್ಲಿ ಕವರ್ ಕೂಡ ಆಗಿದೆ, ಬಟ್ ಮ್ಯಾಗ್ಝಿನಲ್ಲಿ ಅತಿ ಹೆಚ್ಚಾಗಿ ಕವರ್ ಆಗುತ್ತೆ, ಯಾಕಂದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀವಿ ನಾವು. 19ನೇ ಆಲಿವ್ ಚಳುವಳಿ ಸಭೆ ಯಾವ ನಗರದಲ್ಲಿ ಜರುಗಿತು ಅಂತ ಪ್ರಶ್ನೆ ನಾವು ಕೇಳಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆನಾ? ಒಂದು ಆಲಿಪ್ತ ಒಂದು ಚಳವಳಿ ಬಗ್ಗೆ ಹೇಳಿದೀವಿ. 1961ರಲ್ಲಿ ಮಾಜಿ ಯugoslavia ಒಂದು ಬ್ಲೇಡ್ನಲ್ಲಿ ಆಗಿನ ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು, ಈಜಿಪ್ಟ್ನ ಅಧ್ಯಕ್ಷ ಹಮಲ್ ಅಬ್ದೆಲ್ ನಾಸೆರ್ ಮತ್ತು ಯುಗೋಸ್ಲಾವಿಯಾದ ಅಧ್ಯಕ್ಷ ಜೋಸೆಫ್ ಬ್ರುಜ್ ಟಿಟೋ. ಇಲ್ಲಿ ಏನಾಗಿದೆ, ಜವಾಹರ್ಲಾಲ್ ನೆಹರು ಕೊಟ್ಟಿದ್ದಾರೆ, ಜೋಸೆಫ್ ಬ್ರುಜ್ ಟಿಟೋ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಒಂದೇ ಅಧ್ಯಕ್ಷ ಅಬ್ದೆಲ್ ನಾಸೆರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ಅರ್ಥ ಆಯ್ತಾ? 2 ಕೊಟ್ಟಿದ್ದಾರೆ, ಇವ್ರ ಹೆಸರನ್ನ ಕೊಟ್ಟಿಲ್ಲ. ಸೊ ಇಸ್ ದ ರೈಟ್ ಆನ್ಸರ್ ನೋಡಿ. ಇದನ್ನು ಕೂಡ 100% ಹೆಲ್ಪ್ ಆಗಿದೆ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2021ರ ಒಂದು ಪ್ರಕಾರ ಭಾರತ ಸ್ಥಾನ ಎಷ್ಟಿತ್ತು? SDI ಕೇಳಿದರೆ 132 ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮಂತ್ ಪಾರ್ಟ್ 1 ಮ್ಯಾಗ್ಝಿನ್ 2023 ತೆಗೆದು ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಂಕ 2021 ಕಾಣಿಸ್ತದೆ 132ನೇ ಸ್ಥಾನ, 191 ದೇಶಗಳು. ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ. ಕೆಲವೊಂದು GK ಫ್ಯಾಕ್ಟ್ಸ್ಗಳು ಕವರ್ ಆಗಿದ್ದು. ಸೊ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಬ್ಬು ಬೆಳೆಯುವ ರಾಜ್ಯ ನೋಡಿ, ನಿಮ್ಗೆ ಕಾಣಿಸ್ತದೆ ಕಬ್ಬು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಉತ್ತರ ಪ್ರದೇಶ ಫಸ್ಟ್, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ತಮಿಳುನಾಡು. ಕೊಟ್ಟಿರ್ತಕ್ಕಂಥಗಳ ಆಪ್ಷನ್ಗಳ ಪ್ರಕಾರ ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಆಗಸ್ಟ್ 15, 2022ರಂದು ಭಾರತೀಯ ಅತಿ ಉದ್ದವಾದ ಭಾರವಾದ ಸರಕು ಸಾಗಾಣಿಕೆ ರೈಲು ಸೂಪರ್ ವಾಸುಕಿ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಸಂಚರಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಿಲಾಯಿಂದ ಕೊರ್ಬಾ. ನೋಡೋದ್ರ ಅರ್ಥ ಏನಂದ್ರೆ, ಅಪ್ರಾಕ್ಸಿಮೇಟ್ಲಿ ಇದು ನಿಮಗೆ ಏನಂದ್ರೆ ಜನವರಿ ಮಂತಲ್ಲಿ ನಡೆದಿದೆ ಎಕ್ಸಾಮಿನೇಷನ್, ಜನವರಿಯಲ್ಲಿ ನಡೆದಿದೆ. ಆಗಸ್ಟ್ 2022 ಕೇಳಿದ್ದಾರೆ, ಅಂದ್ರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಕೇಳಿದ್ರು ಅದರಲ್ಲಿ 545 ಅಲ್ಲಿ, ಅರ್ಥ ಆಯ್ತಾ? ಫಸ್ಟ್ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆನಾ, ದೇಶದ ಅತಿ ಉದ್ದವಾದ ರೈಲು ಸಂಚಾರ ಅಂತಕ್ಕಂಥದ್ದು ಕಾಣಿಸ್ತಾ ಇದೆನಾ? ಇದು ವಾಸುಕೇಶ್ವರ ರೈಲು ಅತಿ ಉದ್ದದ ರೈಲು, ಒಂದು ರೈಲು ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಈ ರೈಲು ನೋಡಿ ಛತ್ತೀಸ್ಗಢದ ಕೊರ್ಬಾ ಮತ್ತು ನಾಗ್ಪುರದ ರಾಜ್ಗಾಂವ್ ನಡುವಿನ ಒಂದು ಮಾರ್ಗದಲ್ಲಿ ಓಡಾಡುತ್ತೆ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್, ಕೆಳಗಡೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವ G20 ಗುಂಪಿನ ಸದಸ್ಯ ರಾಷ್ಟ್ರಗಳಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ರೈಟು ನೋಡಿ. ಎಲ್ಲಿ ನಿಮಗೆ ಪ್ರೂಫ್ ತೋರಿಸ್ತೀವಿ ಅಂದರೆ, ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. G20 ಸಂಘಟನೆ ಅಂತಕ್ಕಂಥ ಕೊಟ್ಟಿದ್ದೀವಿ, ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ನೋಡಿ. ಉತ್ತರ ಅಮೆರಿಕಾದಿಂದ ಯಾವುದಂದ್ರೆ ಕಾಣಿಸ್ತಾನೆ ಅಮೆರಿಕ ಮತ್ತು ಮೆಕ್ಸಿಕೋ ಒಂದಿದೆ. ದಕ್ಷಿಣ ಅಮೆರಿಕ ಖಂಡದಿಂದ ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ಇದೆ. ತದನಂತರದಲ್ಲಿ ನಿಮಗೆ ಭಾರತ, ಜಪಾನ್, ಇಂಡೋನೇಷ್ಯಾ, ದಕ್ಷಿಣ ಕೊರಿಯಾ, ಸೌದಿ ಅರೇಬಿಯಾ ಅಂತ ನಮ್ಗೆ ಇಲ್ಲಿ ಕೊಟ್ಟಿದ್ದೀವಿ ಕಾಣಿಸ್ತಾನೆ. ಅಲ್ಲಿ ಎಕ್ಸಾಮಿನೇಷನ್ ಏನು ಕೊಟ್ಟಿದ್ದಾರೆ ನಿಮಗೆ ಆಪ್ಷನ್ ಅಲ್ಲಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಸೊ ದಕ್ಷಿಣ ಆಫ್ರಿಕಾ ಅಂದ್ರೆ ಇಲ್ಲಿ ಕಾಣಿಸ್ತದೆ ದಕ್ಷಿಣ ಆಫ್ರಿಕಾ ಖಂಡದಿಂದ ದಕ್ಷಿಣ ಆಫ್ರಿಕಾ, ಯುರೋಪ್ ಖಂಡದಿಂದ ಕಾಣಿಸ್ತದೆ ಟರ್ಕಿ. ಸೊ ಆಪ್ಷನ್ 1 ಇಸ್ ರೈಟ್, 100% ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ನೋಡ್ರಿ, ಎಷ್ಟು ಸ್ಪೆಸಿಫಿಕ್ ಕೇಳಿದ್ರೆ. ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಕೇಳಿದವರು, ನೆನಪಿರಲಿ, ಅರ್ಥ ಆಯ್ತಾ? ಇದು ನಿಮ್ಗೆ ತೋರಿಸ್ತೀನಿ ಪ್ರೂಫ್, ಅರ್ಥ ಆಯ್ತಾ? ಚಂದ್ರಯಾನ 3 ಮಿಷನ್ ಉಡಾವಣೆ ಮಾಡಿದ ಇಸ್ರೋ ಅಂತಕ್ಕಂಥದ್ದು ಜುಲೈ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 2023 ತೆಗೆದು ನೋಡಿ, ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಮಹತ್ವಾಕಾಂಕ್ಷಿ ಯೋಜನೆ ಚಂದ್ರಯಾನ ನಿಗದಿತ ಕಕ್ಷೆಯಲ್ಲಿ ಸೇರಿಸಲು ಭಾರತೀಯ ವಿಜ್ಞಾನಿ ಯಶಸ್ವಿಯಾಗಿದ್ದಾರೆ. ಚಂದ್ರಯಾನ 2008ರಲ್ಲಿ ಉಡಾವಣೆ ಮಾಡಲಾಯಿತು. ಚಂದ್ರಯಾನ 2 ಆವಿಷ್ಕಾರ ಮಾಡಿತ್ತು. ಚಂದ್ರಯಾನ 2019 ಜುಲೈ 22 ಉಡಾವಣೆ ಮಾಡಲಾಯಿತು. ಚಂದ್ರಯಾನ 3 2023 ಜುಲೈ 14ರಂದು ಉಡಾವಣೆ ಮಾಡಲಾಯಿತು. ಕಾಣಿಸ್ತಿದೆನಾ? 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಆಪ್ಷನಲ್ಲಿ ಕೊಟ್ಟಿರ್ತಾರೆ, ಅಫ್ಕೋರ್ಸ್ ಕೊಡಲೇಬೇಕು. ಜುಲೈ ಕಾಣಿಸ್ತಿದೆನಾ? ಜುಲೈ 2023 ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಯಾವಂದ್ರೆ ಡಿ ಆಪ್ಷನ್ ನೋಡ್ರಿ. ಎಷ್ಟು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಇನ್ನು ಕೆಳಗಂಡ ಕೆಲವೊಂದು ನ್ಯೂಸಲ್ಲಿ ಇರ್ತಕ್ಕಂಥದ್ದು ಕವರ್ ಆಗಿರ್ತಕ್ಕಂಥದ್ದು ಅರ್ಥ. ಇಲ್ಲಿ ಅಂದ್ರೆ ಜುಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕಲ್ಕತ್ತಾ, ಇದು ಒಂದೇ ಗೊತ್ತಿದ್ರೆ ಸಾಕು, ನಾವು ಕವರ್ ಮಾಡಿದ್ದು ನಿಮಗೆ ತೋರಿಸ್ತೀನಿ ನೋಡಿ. ಯಾಕಂದ್ರೆ ಇಲ್ಲಿ ಏನಾಗಬೇಕಂದ್ರೆ 2A ಆಗಬೇಕು. 2A ಇರ್ತಕ್ಕಂಥದ್ದು ಒಂದೇ ಆಪ್ಷನ್ ಇದೆ. ಇಲ್ಲಿ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಜುಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನ ಮಾರ್ಚ್ 5. ಇಲ್ಲಿ ಕಾಣಿಸ್ತದೆ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. 100% ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್, ಭಾರತ ರಾಷ್ಟ್ರಗಳು ಎಷ್ಟು ಜನರ ನಾಮನಿರ್ದೇಶನ ಮಾಡಬಹುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 12 ಜನ, ಅರ್ಥ ಆಯ್ತಾ? ಎಲ್ಲಂದ್ರೆ ನಾಮನಿರ್ದೇಶನ ಮಾಡಬಹುದು ರಾಷ್ಟ್ರಪತಿಯವರು ಎಷ್ಟು ಜನರನ್ನ ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ರಾಜ್ಯಸಭೆಗೆ 9 ಜನ ಪ್ರಮಾಣ ವಚನ ಅಂತಕ್ಕಂಥದ್ದು ಕಾಣಿಸ್ತಾನೆ. ಕರ್ನಾಟಕ ರಾಜ್ಯಸಭೆ ಸ್ಥಾನಗಳ ಸಂಖ್ಯೆ 12 ಅಂತಕ್ಕಂಥ ಕೊಟ್ಟಿದ್ದೀವಿ.
ಆಮೇಲೆ ತದನಂತರದಲ್ಲಿ ಎಷ್ಟು ಜನ ನಾಮನಿರ್ದೇಶನ ಮಾಡಲಾಗುತ್ತೆ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಮಾಹಿತಿ ಕೊಟ್ಟಿದೆ. ಕಾಣಿಸ್ತದೆ ರಾಜ್ಯಸಭೆ 12 ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ಕೆಳಗಿನ ಕ್ಷೇತ್ರಗಳಿಂದ ಏನು ಮಾಡಲಾಗುತ್ತೆ, ನಾಮನಿರ್ದೇಶನ ಮಾಡಲಾಗುತ್ತೆ. 100% ಹೆಲ್ಪ್ ಆಗಿದೆ. ಮತ್ತು ಇವೆಲ್ಲ ಏನಂದ್ರೆ GK ಇಂಥವು ಕೂಡ ಕವರ್ ಆಗುತ್ತೆ ನಿಮಗೆ. ಇನ್ನು ರಕ್ತದ ಗುಂಪನ್ನು ವರ್ಗೀಕರಣ ಮಾಡಿದವರು ಕಾರ್ಲ್ಯಾಂಡ್ ಸ್ಟಿನ್ನರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಕಾಣಿಸ್ತಾ ಇದನ್ನ ರಕ್ತದ ಗುಂಪನ್ನು ಕಂಡುಹಿಡಿದ್ರು ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತಕ್ಕಂಥದ್ದು. 100% ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ರೆ ತಪ್ಪಾಗಿರ್ತಕ್ಕಂಥದ್ದು ಮೊದಲನೇ ಹೊಂದಾಣಿಕೆ ಆಗಿದೆ. ಯಾಕಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1875 ಸ್ಟಾಕ್ ಆಗಿಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಬೇಕಾದ್ರೆ ನೋಡಿ, ಜುಲೈ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಮುಂಬೈ ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು ಕಾಣಿಸ್ತದೆ. 1875 ಸ್ಥಾಪನೆ ಆಗೋದು ಮುಂಬೈ ಷೇರು ಮಾರುಕಟ್ಟೆ ಹೊರತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ. ಅಂತ 100% ಹೆಲ್ಪ್ ಆಗಿದೆ. ಇನ್ನೊಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾವಾಗ ಕವರ್ ಆಗಿತ್ತು ಅಂದರೆ ಲಾಲಾ ಲಜಪತ್ ಅವರ ಜನ್ಮದಿನ ಜನವರಿ 28. ಆ ಸಂದರ್ಭದಲ್ಲಿ ಕಾಣಿಸ್ತದೆ. 1894ರಲ್ಲಿ 6ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸ್ಥಾಪಿಸಿದ್ರು. ನೋಡಿ, ಇಂಥ GKಗಳನ್ನು ಕೂಡ ನಿಮಗೆ ಕವರ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ವಿಶ್ವ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತ ಸ್ಥಾನವೇನು ನೋಡಿ. ಇದಕ್ಕೂ ಕೂಡ ಮೊದಲನೇ ಸ್ಥಾನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತೋರಿಸ್ತೀನಿ ನೋಡಿ ನಿಮಗೆ. ಪುರುಷರ ವಿಶ್ವಕಪ್ ಹಾಕಿ ಪ್ರೂಫ್ ಜಾನ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023 ಕಾಣಿಸ್ತಾ ಇದನ್ನ ಇಲ್ಲಿ. ಜರ್ಮನಿ ತಂಡ ಬೆಲ್ಜಿಯಂ ತಂಡವನ್ನು ಪರಾಭವಗೊಳಿಸಿ 3ನೇ ಬಾರಿಗೆ ವಿಶ್ವಕಪ್ ಹಾಕಿ ಟೂರ್ನಿ ಪ್ರಶಸ್ತಿಯನ್ನು ಜಯಿಸಿದೆ. ಅರ್ಥ ಆಯ್ತಾ? ಜರ್ಮನಿ ತಂಡ ಬೆಲ್ಜಿಯಂ ಅನ್ನು ಕಳಿಂಗ್ ಕ್ರೀಡಾಂಗಣದಲ್ಲಿ ಸುತ್ತಿನ ಒಂದು ಸುಡಾನ್ ಸದತ್ತಿನಲ್ಲಿ ಬೆಲ್ಜಿಯಂ ತಂಡಕ್ಕೆ ಸೋತು ಮೊದಲ ಜರ್ಮನಿ ಪಡೆದುಕೊಂಡಿರ್ತಕ್ಕಂಥದ್ದು. ಅರ್ಥ ಇಲ್ಲಿ ನಮಗೆ ಏನು ಮಾಡಿದೆ ಅಂದರೆ ನಿಮಗೆ ಭಾರತದ ಸ್ಥಾನ ಕೂಡ ಕೊಟ್ಟಿದೆ. ಅರ್ಥ ಆಯ್ತಾ? 100% ಹೆಲ್ಪ್ ಆಗಿರ್ತಕ್ಕಂಥದ್ದು. 1967ರಲ್ಲಿ ಕುವೆಂಪುನವರಿಗೆ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ ಒಂದು ಕೃತಿಗೆ, ಶ್ರೀ ರಾಮಾಯಣ ದರ್ಶನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀ ರಾಮಾಯಣ ದರ್ಶನ ಅಂತಕ್ಕಂಥದ್ದು ಇವ್ರದ್ದು ಇದು ಕೃತಿ. ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಅರ್ಥ ಆಯ್ತಾ? ಶ್ರೀ ರಾಮಾಯಣ ದರ್ಶನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಅವರೇನು ಕೇಳಿದ್ದಾರೆ ಅದರಲ್ಲಿ ಯಾವ ಜ್ಞಾನಪೀಠ ಪ್ರಶಸ್ತಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ಒಂದು ಕೃತಿಗೆ ನೀಡಲಾಯಿತು ಅಂದರೆ ದಟ್ ಈಸ್ ಇದೇ ಕೃತಿಗೆ, ರಾಮಾಯಣ ದರ್ಶನ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಥರ ಪ್ರಶ್ನೆನೂ ಕೂಡ ಕೇಳ್ತಾರೆ ನಿಮಗೆ. ವಿಡಿಯೋ ಡಿಸೆಂಬರ್ 30, 31, 2023 ತೆಗೆದು ನೋಡಿ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಕೆಳಗಿನ ಯಾವ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ SDG ಎಲ್ಲರೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಗುರಿಯನ್ನು ಹೊಂದಿದೆ ಅಂತಕ್ಕಂಥ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 6. ನೀರಿನ ಬಗ್ಗೆ ಹೇಳೋ ಒಂದು SDG ಯಾವುದಂತ ಕೇಳಿದರೆ ಏನು ಡೈರೆಕ್ಟ್ ಆಗಿ ನೋಡಿ. ಇಲ್ಲಿ ನಾವು ಕೂಡ ಪ್ರಶ್ನೆ ಕೇಳಿದ್ವಿ, ಸೇಮ್ ಪ್ರಶ್ನೆ. ಎಕ್ಸ್ಪ್ಲನೇಷನಲ್ಲಿ ಕಾಣಿಸ್ತದೆ ಎಲ್ಲ ಒಂದು SDG ಗುರಿಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಅಂತಕ್ಕಂಥ ಕಾಣಿಸ್ತದೆ 6ನೇದು. ಭಾರತ ಆಹಾರ ನಿಗಮ. ಅರ್ಥ ಆಯ್ತಾ? ಭಾರತ ಆಹಾರ ನಿಗಮ ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1965 ಕಾಣಿಸ್ತಾ ಇದ್ರೆ. ಏಪ್ರಿಲ್ ಮಂತ್ ಮ್ಯಾಗಝಿನ್ ಪಾರ್ಟ್ 1 2022. ಫುಡ್ ಆ್ಯಂಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI 1965 ಜನವರಿ 14ರಂದು ಸ್ಥಾಪನೆ ಆಯಿತು. ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಕೇಂದ್ರ ಕಚೇರಿಯಲ್ಲಿದೆ? ಮುಂಬೈಲಿದೆ. ಇಂಥ ಸಿಂಪಲ್ ನಿಮಗೆ GKನೂ ಕೂಡ ಕವರ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ GKನೂ ಕವರ್ ಆಗುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸು ಕೂಡ ಕವರ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ತೋರಿಸ್ತಾ ಇದ್ದೀನಿ ಇವೆಲ್ಲ. ಇನ್ನು ಸಾಗರ ಅಳತೆನ ಮಾಪನ ಮಾಡುವ ಒಂದು ಸಾಧನ ಯಾವುದು? ಪ್ಯಾಥೋಮೀಟ್ರು. ಅರ್ಥ ಆಯ್ತಾ? ಹೃದಯ ಸ್ಕೀಮು. ಆಮೇಲೆ ಇದು ರಾಜ್ಯ ಅಧ್ಯಕ್ಷರ ಮರು ನೇಮಕ ಆದವರು. ಜೊತೆಗೆ ನಿಮಗೆ ಯಾವುದಂದ್ರೆ ಅತ್ಯಂತ ದೊಡ್ಡ ಉಪ್ಪಿನಾಂಶ ಜಾಗು ಪ್ರದೇಶ ಯಾವುದು? ಇವೆಲ್ಲ ಏನಂದರೆ ನಮ್ಮ ಮ್ಯಾಗ್ಝಿನಲ್ಲಿ ಆಲ್ರೆಡಿ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಕಾಣಿಸ್ತಾ ಇಷ್ಟು ನಿಮಗೆ ಅಂದರೆ ಕ್ವಶನ್ಸ್ಗಳು ಸುಮಾರು ನಿಮ್ಮ ಒಂದು 545 ಎಕ್ಸಾಮಿನೇಷನಲ್ಲಿ 25ರಿಂದ 30 ಕ್ವಶನ್ಸ್ಗಳು ಡೈರೆಕ್ಟಾಗಿ ನಾವು ಅನಲೈಸಿಸಿಂದ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಹಾಗಾದರೆ ನೀವು ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಮಗೆ ಹೆಲ್ಪ್ ಆಗ್ತಿದ್ರೆ ವಿಡಿಯೋಸ್ಗಳನ್ನು ನೋಡಿ. ಅರ್ಥ ಆಯ್ತಾ? ನಾವು ಕೊಡ್ತಕ್ಕಂಥ ಕ್ವಾಲಿಟಿಯಿಂದ ನಮ್ಮನ್ನು ಟ್ರಸ್ಟ್ ಮಾಡಿ ಅನ್ನೋ ಉದ್ದೇಶದಿಂದಾಗಿ ಮತ್ತು ನಾವು ಕೊಡ್ತಕ್ಕಂಥದ್ದು ಭಾಳ ಇಫೆಕ್ಟಾಗಿ ಕೊಡ್ತಾ ಇದೀವಿ ಅಂತಕ್ಕಂಥ ತೋರಿಸೋಗೋಸ್ಕರ ಈ ಕ್ಲಾಸನ್ನು ಮಾಡಿದ್ದೀವಿ. ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬೈ.